ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ತುಂಬಾ ದಿನಗಳ ನಂತರ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರ, ಗುರುಗಳ ವಾರ. ಇವತ್ತು ಮಂತ್ರಾಲಯದ ಮೂಲ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ದರ್ಶನ ಮಾಡ್ತಾ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಗೊಂದು ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ವ್ಲಾಗ್ ನ ಶೇರ್ ಮಾಡ್ತಾ ಇಲ್ಲ, ಒಂದು ಅದ್ಭುತವಾದ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ನಾನು ವಿಡಿಯೋನ ಮಾಡ್ತಾ ಇರುವಂತದ್ದು. ಹಾಗೇನೆ ನಾನು ಮುಂಚೆನೆ ಹೇಳ್ದೆ, ಇವತ್ತು ಗುರುವಾರ ತುಂಬಾ ವಿಶೇಷ ದಿನ. ಯಾಕೆ ಅಂದ್ರೆ ಇವತ್ತು ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಗುರುವಾರ ಪುಷ್ಯ ನಕ್ಷತ್ರ ಬಂದ್ರೆ ಅದನ್ನ ಗುರು ಪುಷ್ಯ ಯೋಗ ಅಂತ ಕರೀತಾರೆ. ತುಂಬಾನೇ ಅದ್ಭುತವಾದಂತಹ ಒಂದು ಯೋಗ ಇದು. ಗುರುವಾರ ಪುಷ್ಯ ನಕ್ಷತ್ರ ಬಂದ್ರೆ ತುಂಬಾ ವಿಶೇಷ. ಗುರುಗಳಿಗೆ ಕೂಡ ಇದು ತುಂಬಾ ಪ್ರಿಯವಾದದ್ದು ಅಂತ ಹೇಳ್ಬೋದು. ಇವತ್ತು ಯಾರು ಭಕ್ತಿಯಿಂದ ಗುರುಗಳನ್ನ ಆರಾಧನೆ ಮಾಡ್ತಾರೆ, ಅವರ ಮನೋಕಾಮನೆಗಳನ್ನ ರಾಯರು ಈಡೇರಿಸ್ತಾರೆ. ಭಕ್ತಿಯಿಂದ ಪೂಜೆ ಮಾಡೋದೇ ಆಗಿರ್ಬೋದು, ಸೇವೆ ಮಾಡೋದೇ ಆಗಿರ್ಬೋದು, ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡೆದು ನಮ್ಮ ಯಥಾಶಕ್ತಿ ಪ್ರದಕ್ಷಿಣೆ ಸೇವೆಯನ್ನ ಮಾಡಿದ್ರೆ, ಹಾಗೆ ರಾಯರ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ರಾಯರ ಅನುಗ್ರಹ ನಿಮ್ಗೆ ಸಿಕ್ಕೇ ಸಿಗುತ್ತೆ. ತುಂಬಾ ದಿನಗಳಿಂದ ನಿಮ್ಮ ಕೋರಿಕೆಗಳು ನೆರವೇರ್ತಾ ಇಲ್ಲ ಅಂದ್ರೆ ಇಂತಹ ಶುಭ ದಿನದಲ್ಲಿ ನೀವು ತಪ್ಪದೆ ಸೇವೆಯನ್ನ ಮಾಡಿ ಬೃಂದಾವನದ ದರ್ಶನವನ್ನ ಪಡೀರಿ. ನಿಜಕ್ಕೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಅದನ್ನೆಲ್ಲ ರಾಯರು ದೂರ ಮಾಡ್ತಾರೆ. ನಿನ್ನೆ ಅಷ್ಟೇ ನನ್ನ ಇನ್ನೊಂದು ಚಾನಲ್ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಪುಷ್ಯ ನಕ್ಷತ್ರದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇನ್ನು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಒಮ್ಮೆ ವಿಡಿಯೋ ನೋಡಿ. ಇನ್ನು ನಿಮ್ಗೆ ಸಮಯ ಇದೆ. ಇವತ್ತು ನೀವು ಕೂಡ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡ್ಕೊಂಡ್ ಬನ್ನಿ. ಇವತ್ತು ಹಾಸನದ ರಾಯರ ಮಠದಲ್ಲಿ ಅಲಂಕಾರ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೃಂದಾವನದ ಅಲಂಕಾರ ತುಂಬಾನೇ ಸುಂದರವಾಗಿತ್ತು. ಈ ಚಾನಲ್ ಅಲ್ಲಿ ಕೂಡ ಪುಷ್ಯ ನಕ್ಷತ್ರದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಅಂದ್ಕೊಂಡೆ, ಕಾರಣಾಂತರಗಳಿಂದ ಆಗ್ಲಿಲ್ಲ. ಆದ್ರೂನು ಇವತ್ತು ಕೆಲವೊಂದಷ್ಟು ಮಾಹಿತಿನ ತಿಳಿಸ್ತೀನಿ. ಪುಷ್ಯ ನಕ್ಷತ್ರವನ್ನ 27 ನಕ್ಷತ್ರಗಳ ರಾಜ ಅಂತ ಕರೀತಾರೆ. ಗುರು ಪುಷ್ಯ ನಕ್ಷತ್ರ ತುಂಬಾ ಶುಭಕರ. ಇದು ಎಲ್ಲರಿಗೂ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಪುಷ್ಯ ನಕ್ಷತ್ರ ಗುರುವಾರ ಬಂದ್ರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವತ್ತು ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅಷ್ಟು ಯಶಸ್ಸು, ಅಭಿವೃದ್ಧಿ ಸಿಗುತ್ತೆ. ಗುರುಗ್ರಹದ ಆಶೀರ್ವಾದ ಅಷ್ಟು ಸಿಗುತ್ತೆ. ಅಂದ್ರೆ ಇವತ್ತು ನಾವು ಏನಾದ್ರೂ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ, ಯಾವ್ದಾದ್ರು ಶುಭ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಮದುವೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಹುದು ಅಂತ ಹೇಳ್ತಾರೆ. ಹಾಗೇನೆ ಹೊಸ ವಸ್ತುಗಳನ್ನ ಖರೀದಿ ಮಾಡೋದು, ಅಂದ್ರೆ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದೇ ಆಗಿರ್ಬೋದು. ಈ ತರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಕೆಲವರು ಗಾಡಿ ತಗೋಬೇಕು ಅಂತ ಇರ್ತಾರೆ, ಗಾಡಿ ತಗೊಂಡ್ರು ತುಂಬಾನೇ ಒಳ್ಳೇದಾಗತ್ತೆ. ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಪುಷ್ಯ ನಕ್ಷತ್ರ ಅಂದ್ರೇನೆ ಸಮೃದ್ಧಿ ಮತ್ತು ಸಂಪತ್ತಿನ ಒಂದು ಸಂಕೇತ ಅಂತ ಹೇಳ್ಬೋದು. ತುಂಬಾನೇ ಒಳ್ಳೇದಾಗುತ್ತೆ. ಈ ದಿನ ನಾವು ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅದು ದ್ವಿಗುಣವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಹೆಚ್ಚಾಗಿ ಚಿನ್ನ ಬೆಳ್ಳಿಯನ್ನ ಕೂಡ ಖರೀದಿ ಮಾಡೋದುಂಟು. ಹಾಗೇನೆ ಇವತ್ತು ಭಕ್ತಿಯಿಂದ ಗುರುಗಳನ್ನ ದರ್ಶನ ಮಾಡಿದ್ರೆ ಅವರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ. ಈ ದಿನ ಕೈಗೊಳ್ಳುವಂತಹ ಯಾವುದೇ ಕೆಲಸಕ್ಕೂ ಸಂಪೂರ್ಣವಾದ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಪುಷ್ಯ ನಕ್ಷತ್ರ ಅಂದ್ರೆ ಅಷ್ಟು ಶ್ರೇಷ್ಠ. ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಯೋಗ ಅಂತ ಕೂಡ ಹೇಳ್ತಾರೆ. ಈ ದಿನ ಭಕ್ತಿಯಿಂದ ಗುರುಗಳನ್ನ ಅಂದ್ರೆ ರಾಯರನ್ನ ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಮಾಡೋದೇ ಆಗಿರ್ಬೋದು, ವ್ರತಗಳನ್ನ ಶುರು ಮಾಡೋದೇ ಆಗಿರ್ಬೋದು, ರಾಯರಿಗೆ ತುಪ್ಪದ ದೀಪದ ಆರತಿಯನ್ನ ಮಾಡೋದಾಗಿರ್ಬೋದು, ಮಂತ್ರಗಳನ್ನ ಪಠನೆ ಮಾಡೋದು, ನಾಮಲೇಖನವನ್ನ ಬರೆಯೋದೇ ಆಗಿರ್ಬೋದು, ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡೆದು ನಿಮ್ಮ ಯಥಾಶಕ್ತಿ ಪ್ರದಕ್ಷಿಣೆಯನ್ನ ಹಾಕದೇ ಆಗಿರ್ಬೋದು, ಹಾಗೇನೆ ತುಪ್ಪದ ದೀಪದ ಸೇವೆ ಆಗಿರ್ಬೋದು, ರಾಯರ ಮಠಕ್ಕೆ ಹೋಗುವಾಗ ಹೂವು ಮತ್ತು ತುಳಸಿ ಹಾರವನ್ನ ತೆಗೆದುಕೊಂಡು ಹೋಗೋದು, ಕಲ್ಸಕ್ರೆ ತಗೊಂಡು ಹೋಗೋದು, ನಿಮ್ಮ ಯಥಾಶಕ್ತಿ ನೀವು ರಾಯರಿಗೆ ಸೇವೆ ಮಾಡಿದ್ರೆ ಅದಕ್ಕೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಗುತ್ತೆ. ತುಂಬಾ ವಿಶೇಷ ದಿನ. ನೀವು ಪ್ರತಿನಿತ್ಯ ಅಥವಾ ಪ್ರತಿ ಗುರುವಾರ ಮಾಡುವಂತಹ ಸೇವೆಗಿಂತ ಈ ಒಂದು ವಿಶೇಷ ದಿನದಲ್ಲಿ ನೀವು ಸೇವೆ ಮಾಡಿದ್ರೆ ರಾಯರ ಕೃಪಾದೃಷ್ಟಿ ನಿಮ್ಮ ಮೇಲೆ ಸದಾ ಇರುತ್ತೆ. ತುಂಬಾ ವಿಶೇಷ ದಿನ ಇವತ್ತು. ಹಾಗಾಗಿ ನಾನು ಈ ಚಾನಲ್ ಅಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಯರಿಗೆ ಪುಷ್ಯ ನಕ್ಷತ್ರ ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಯಾಕೆ ಅಂತ ಅಂದ್ರೆ
ಗುರುಗಳನ್ನ ಈ ಒಂದು ನಕ್ಷತ್ರದಲ್ಲಿ ಆರಾಧನೆ ಮಾಡಿದ್ರೆ ಗುರುಗ್ರಹದ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಗುರುಬಲ ಏನಾದ್ರೂ ಕಡಿಮೆ ಇದ್ರೆ ಗುರುಗಳ ಆರಾಧನೆಯನ್ನ ಹೆಚ್ಚು ಹೆಚ್ಚಾಗಿ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ. ಗುರುಬಲ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ. ಜೀವನದಲ್ಲಿ ಯಶಸ್ಸು, ಅಭಿವೃದ್ಧಿ ಪ್ರತಿಯೊಂದು ಸಿಗದೆ ಗುರುಬಲ ಇದ್ರೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಗುರುಗಳ ಒಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲೇಬೇಕು. ಅಂದ್ರೆ ಇಂತಹ ದಿನದಲ್ಲಿ ನೀವು ಹೆಚ್ಚು ಹೆಚ್ಚಾಗಿ ರಾಯರ ಸೇವೆಯನ್ನ ಮಾಡ್ಬೇಕಾಗತ್ತೆ. ಈ ದಿನನೇ ಯಾಕೆ ಗುರುಗಳನ್ನ ಆರಾಧನೆ ಮಾಡ್ಬೇಕು, ಅದರ ಹಿಂದೆ ಇರುವಂತಹ ರಹಸ್ಯ ಏನು ಅಂತ ಅಂದ್ರೆ, ರಾಯರು ರಾಮದೇವರ ಆರಾಧಕರಾಗಿರ್ತಾರೆ. ಭಾನುವಾರದ ದಿವಸ ಪುಷ್ಯ ನಕ್ಷತ್ರದಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ಆಗಿರುತ್ತೆ. ಹಾಗಾಗಿ ಈ ಒಂದು ದಿನ ಅಂದ್ರೆ ರಾಯರಿಗೆ ತುಂಬಾನೇ ಪ್ರಿಯವಾದದ್ದು. ರಾಘವೇಂದ್ರ ಅನ್ನುವಂತಹ ಹೆಸರು ಕೂಡ ರಾಮದೇವರ ಹೆಸರೇ ಆಗಿರುತ್ತೆ. ಈ ದಿನ ಯಾರು ಭಕ್ತಿಯಿಂದ ಗುರುಗಳನ್ನ ಪೂಜೆ ಮಾಡ್ತಾರೆ ಅವ್ರಿಗೆ ಅತಿಶಯವಾದಂತಹ ಫಲ ಸಿಗುತ್ತೆ. ಹಾಗಾಗಿ ಗುರುಪುಷ್ಯಾಮೃತ ಯೋಗ ಬಂದಾಗ ನೀವು ತಪ್ಪದೆ ಸೇವೆಯನ್ನ ಮಾಡ್ಲೇಬೇಕು. ಗುರುಗಳನ್ನ ದರ್ಶನ ಮಾಡೋದಾಗಿರ್ಬೋದು, ಭಕ್ತಿಯಿಂದ ಪೂಜೆ ಮಾಡೋದು, ಸೇವೆ ಮಾಡೋದು, ವ್ರತಗಳನ್ನ ಆಚರಣೆ ಮಾಡೋದ್ರಿಂದ ನಿಜವಾಗ್ಲೂ ಊಹೆಗೂ ಮೀರಿದಂತಹ ಫಲನ ರಾಯರು ನಿಮ್ಗೆ ಕರುಣಿಸ್ತಾರೆ. ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಅದು ರಾಯರು ಮಾತ್ರ. ರಾಯರು ಇದ್ದಾರೆ ಅಂತ ಭಕ್ತಿಯಿಂದ ನೀವು ಪೂಜೆ ಮಾಡಿ, ರಾಯರು ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ. ರಾಯರನ್ನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ರಾಯರನ್ನ ನೀವು ಏನೇ ಕೇಳಿದ್ರು ಅದನ್ನ ರಾಯರು ಖಂಡಿತವಾಗ್ಲೂ ನಿಮ್ಗೆ ಅನುಗ್ರಹಿಸ್ತಾರೆ. ಅಂದ್ರೆ ನೀವು ಎಷ್ಟು ರಾಯರನ್ನ ನಂಬ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಭಕ್ತಿಯಿಂದ ನೀವು ಕೈ ಮುಗಿದ್ರೂ ರಾಯರು ಅದಕ್ಕೆ ಅಷ್ಟು ಆಶೀರ್ವಾದವನ್ನ ನಿಮ್ಗೆ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಈ ಒಂದು ಆಡಂಬರದ ಪೂಜೆ ಅವಶ್ಯಕತೆ ರಾಯರಿಗಿಲ್ಲ. ರಾಯರಿಗೆ ಬೇಕಾಗಿರೋದು ಭಕ್ತಿ ಒಂದೇನೆ. ಭಕ್ತಿಯಿಂದ ನಿಂತ ಜಾಗದಲ್ಲೇನೆ ರಾಯರ ಸ್ಮರಣೆ ಮಾಡಿ ಕೈ ಮುಗಿರಿ, ರಾಯರನ್ನ ನೆನೆಸ್ಕೊಂಡ್ರು ಸಾಕು. ಅವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಗುರುಪುಷ್ಯಾಮೃತ ದಿನದಂದು ನೀವು ನಿಮ್ಮ ಯಥಾಶಕ್ತಿ ನೀವು ರಾಯರಿಗೆ ಪೂಜೆ ಮಾಡಿ, ತುಂಬಾನೇ ಒಳ್ಳೇದಾಗತ್ತೆ. ನಿಮ್ಮ ಮನೇಲಿ ರಾಯರ ಫೋಟೋ ಇದೆಯಾ, ವಿಗ್ರಹ ಇದೆಯಾ, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿ. ಪೂಜೆ ಮಾಡುವಾಗ ನಿಮ್ಮ ಯಥಾಶಕ್ತಿ ಹೂವುಗಳನ್ನ ಹಾಕದೇ ಆಗಿರ್ಬೋದು, ತುಳಸಿಯನ್ನ ಹಾಕಿ ಪೂಜೆ ಮಾಡಿ, ತುಪ್ಪದ ದೀಪವನ್ನ ಹಚ್ಚಿ ತುಪ್ಪದ ದೀಪದ ಆರತಿ ಮಾಡಿ, ಮಂತ್ರಗಳನ್ನ ಹೇಳ್ಕೊಳ್ಳಿ. ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನ ನೀವು ಸಮರ್ಪಣೆ ಮಾಡಿ, ಕಲ್ಸಕ್ರೆ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ ಹಣ್ಣಿದೆ ಅದನ್ನೇ ಇಟ್ಬಿಟ್ಟು ನೀವು ರಾಯರಿಗೆ ನೈವೇದ್ಯವನ್ನ ಮಾಡ್ಬೋದು. ಇಲ್ಲಾಂದ್ರೆ ಸಿಹಿ ನೈವೇದ್ಯವನ್ನ ಕೂಡ ನೀವು ಮಾಡ್ಬೋದು. ಅಂದು ತಪ್ಪದೆ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನ ಪಡೆದು ಬನ್ನಿ, ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ಗುರುಪುಷ್ಯಾಮೃತದ ದಿನದಂದು ಹೇಳಲೇಬೇಕಾದಂತಹ ಒಂದು ಮಂತ್ರ ಅಂದ್ರೆ ಅಷ್ಟಾಕ್ಷರ ಮಂತ್ರವನ್ನ ಹೇಳಬೇಕು. ಸರ್ವಸಿದ್ಧಿ ಮಂತ್ರ ಅಂತ ಕೂಡ ಅದನ್ನ ಕರೀತಾರೆ. ಅದು ಯಾವುದು ಅಂದ್ರೆ ಶ್ರೀ ರಾಘವೇಂದ್ರಾಯ ನಮಃ. ಇದನ್ನ 108 ಬಾರಿ ಪ್ರತಿನಿತ್ಯನೂ ಹೇಳಿ, ಗುರುವಾರನೂ ಹೇಳಿ, ಪುಷ್ಯ ನಕ್ಷತ್ರದ ದಿನ ಅಂತೂ ಮಿಸ್ ಮಾಡ್ದಲೆ ಹೇಳಲೇಬೇಕು. ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ. ಈ ಒಂದು ಮಂತ್ರವನ್ನ 108 ಬಾರಿ ಹೇಳಿ, ಸಂಜೆ ದೀಪ ಹಚ್ಚುತ್ತಿರಲ್ಲ ಅವಾಗ ತುಪ್ಪದ ದೀಪವನ್ನ ಹಚ್ಚಿ ಆರತಿ ಮಾಡಿ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ನೀವು ಇವತ್ತು ರಾಯರ ಮಠಕ್ಕೆ ಹೋಗಿ ಬನ್ನಿ. ರಾಯರ ಸನ್ನಿಧಾನದಲ್ಲಿ ಕುತ್ಕೊಂಡು ನೀವು 108 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ಒಂದು ಮಂತ್ರವನ್ನ ಹೇಳಿ ಪ್ರತಿನಿತ್ಯ ಹೇಳ್ತಾ ಬಂದ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಮಹಿಮೆ ಖಂಡಿತವಾಗ್ಲೂ ಈ ಮಂತ್ರದಿಂದ ಆಗಿದೆ. ತುಂಬಾ ಜನ ಒಳಿತನ್ನ ಕಂಡಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಸಂಜೆ ರಾಯರ ದರ್ಶನಕ್ಕೆ ಹೋಗಿ ಬನ್ನಿ, ಮಂತ್ರವನ್ನ ಹೇಳಿ, ತುಂಬಾನೇ ಒಳ್ಳೇದಾಗತ್ತೆ. ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಪ್ರತಿಯೊಂದು ಕೋರಿಕೆಗಳನ್ನ ರಾಯರು ಈಡೇರಿಸ್ತಾರೆ. ಬೇಡಿದ ವರಗಳನ್ನ ಶೀಘ್ರವಾಗಿ ರಾಯರು ಕರುಣಿಸ್ತಾರೆ. ಸ್ನೇಹಿತರೆ, ಇವತ್ತು ಗುರುಪುಷ್ಯಾಮೃತ ಯೋಗ ಇದೆ. ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ಶೇರ್ ಮಾಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.